ಮತ್ತೊಂದು ಕಡೆ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ಯೋಗೇಶ್ ಗೌಡ ಅವರ ಸಹೋದರಿಯರು ಮಾತನಾಡಿದ್ದಾರೆ, ಆಗ್ರಹಿಸಿದ್ದಾರೆ. ನಮಗೆ ನ್ಯಾಯ ಸಿಕ್ಕಿದೆ, ಆದ್ರೆ ಅಪರಾಧಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆನೇ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಯೋಗೇಶ್ ಗೌಡ ಅವರ ಸಹೋದರಿಯರು. ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಯೋಗೇಶ್ ಗೌಡ ಸಹೋದರಿಯರಿದ್ರು ಒಂದಲ್ಲ ಒಂದಿನ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇತ್ತು. 10 ವರ್ಷಗಳ ನಂತರ ಕೊನೆಗೂ ನಮಗೆ ನ್ಯಾಯ ಸಿಕ್ಕಿದೆ, ನಮ್ಮ ತಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ಹೇಳಿದ್ದ ಸಹೋದರಿ. ಕೋರ್ಟ್ ತೀರ್ಪು ಆಚೆ ಬೀಳ್ತಾ ಇದ್ದಂಗೆ ಒಂದು ಕಡೆ ಸಂತೋಷವನ್ನ ವ್ಯಕ್ತಪಡಿಸಿರೋದು, ನಮ್ಮ ತಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ, ಒಂದಲ್ಲ ಒಂದಿನ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾವಿದ್ವಿ. 10 ವರ್ಷಗಳ ಬಳಿಕ ಕೊನೆಗೂ ನಮಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಅವರು ಕೋರ್ಟಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ನಿರೀಕ್ಷೆ ಮಾಡ್ತಾ ಇರುವಂತದ್ದು, ಅಪರಾಧಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅಟ್ಲೀಸ್ಟ್ ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದ. ಕಳೆದ 10 ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ, ಕೊನೆಗೂ ನಮಗೆ ನ್ಯಾಯ ಸಿಕ್ಕಿದೆ, ನಮ್ಮ ತಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ಯೋಗೇಶ್ ಗೌಡ ಸಹೋದರಿಯರು ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಮಗೀಗ ಅದನ್ನು ತೀರ್ಪು ಕೊಟ್ಟಿದ್ದಕ್ಕೆ ನಮಗೆ ಕೋರ್ಟಿಗೆ ನಾವು ಧನ್ಯವಾದ ಸಲ್ಲಿಸ್ತೇವೆ. 10 ವರ್ಷದ ಒಳಗೆ 10 ವರ್ಷ ಆಯ್ತು ನಮ್ಮ ತಮ್ಮಂದಾಗಿ. ಇನ್ನು ನಾವು ಅವಾಗ ಕಾಯ್ಬೇಕಾಗಿತ್ತು, ಅವಾಗ ನಮ್ಗೆ ಇದಾಗಲಿಲ್ಲ, ಯಾರೂ ಸಪೋರ್ಟ್ ಮಾಡಲಿಲ್ಲ. ಇವಾಗ ಇದು ಬಸವರಾಜ್ ಮುತ್ತಿಗೆಯವರು ಅವಾಗ ಅವ್ರು ವಿನಯ್ ಕುಲಕರ್ಣಿಯವ್ರಿಗೆ ಬೆನ್ನೆತ್ತಿ ನಮಗೆ ಮಾಡಲಿಲ್ಲ, ಅದನ್ನು ಅವಾಗ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನಮ್ಮ ತಮ್ಮ ಇವತ್ತು ಬದಿ ಕುಳಿತಿದ್ದ, ಮಕ್ಕಳು ಕೂಡ ತಿಂತಿ ಎಲ್ಲರೂ ಚೆಂದಾಗಿ ಇದು ಮಾಡ್ತಿದ್ದ. ಬಟ್ ಆದರೆ ಅವಾಗ ನಮಗೆ ಯಾರೂ ಇದನ್ನು ಮಾಡಲಿಲ್ಲ. ಈಗ ನಮ್ಗೆ ನ್ಯಾಯ ಸಿಗಲಿ ಅಂತೇಳಿ ಅವ ಪನಿಷ್ಮೆಂಟ್ ಅವಾಗ ಅನುಭವ ಆಗಿ ನಾ ಈ ರೀತಿ ಮಾಡ್ಬೋದಾಗಿತ್ತು, ನಾವೊಂದು ಜೀವಕ್ಕೆ ಇದಾದ್ನಿಲ್ಲ ಅಂತ ನನ್ನ ನಿಜ ಸಂಗತಿಯನ್ನು ನಾವು ಹೇಳಿದರೆ ಅದು ಇದಾಕತ್ತೆ ಅಂತೇಳಿ ಅವ್ನು ನಿಜ ಸಂಗತಿ ಹೇಳಿದ್ದಕ್ಕೆ ಬಸವರಾಜ್ ಮುತ್ತಿಗೆಯವ್ರು ಹೇಳಿದ್ದಕ್ಕೆ ನಮ್ಮ ತಮ್ಮಗೆ ಇದಾಗಿದ್ದಕ್ಕೆ ನ್ಯಾಯ ಸಿಕ್ಕೈತೆ ಅಂತೇಳಿ ನಾ ಕೋರ್ಟಿಗೆ, ಆಮೇಲೆ CBI ಸರಿಗೆ, ವಕೀಲಿಗೆ ಎಲ್ಲರಿಗೂ ನಾನು ಅವ್ರಿಗೆ ಧನ್ಯವಾದವನ್ನು ಹೇಳ್ತೇನೆ. ನ್ಯಾಯಾಲಯಕ್ಕಂತೂ ಧನ್ಯವಾದ ಹೇಳ್ತೇವೆ ರೀ. ಮತ್ತು ಬಸವರಾಜ್ ಅಣ್ಣಾಗ ಮತ್ತು ಮುತ್ತಿಗೆ ಅಣ್ಣಾಗ ಭಾಳ ಥ್ಯಾಂಕ್ಸ್ ಹೇಳ್ತೇವ್ರಿ ಸರ್. ಅವರು ನಮಗೆ ನ್ಯಾಯ ಕೊಡಿಸಿದ್ರು ಮತ್ತು ನಮ್ಗೆ ಭಾಳ ಖುಷಿ ಐತ್ರಿಪ್ಪ. ಅಣ್ಣಾರು ಭಾಳ ಇದು ಮಾಡ್ಯಾರ್ರಿ. ಮತ್ತು ನಮ್ಮ ತಾಯಿಯವರು, ನಮ್ಮ ಅಣ್ಣ ಎಲ್ಲರೂ ಭಾಳ ಇದ್ರೊಳಗೆ ಓಡಾಡ್ಯಾರ್ರಿ. ಎಲ್ಲರೂ ಅವ್ರಿಗೆ ನ್ಯಾಯ ಸಿಕ್ಕೈತಿ, ನಮ್ಗೆ ಖುಷಿ ಆಗೈತೆ ರೀ ಸರ್. ಲೈಫ್ ಆಗ್ಬೇಕು ಸರ್, ಅವ್ರಿಗೆ ಜೀವಾವಧಿ ಶಿಕ್ಷಣ ಆಗಬೇಕು ಅಂತ ನಾವು ಬಯಸ್ತೇವೆ. ಆದ್ರೆ ದೇವ್ರು ಏನು ಇದು ಮಾಡ್ತಾನ ಅದ್ರ ಮ್ಯಾಗ. ಮತ್ತೊಂದು ಕಡೆ ಯೋಗೇಶ್ ಕೊಲೆ ಕೇಸ್ ತೀರ್ಪು ಹಿನ್ನೆಲೆಯಲ್ಲಿ ಧಾರವಾಡದ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಲಾಗಿದೆ. ಪೂಜೆ ಮಾಡಿಸಿದ್ದು ಬಸವರಾಜ್ ಮುತ್ತಿಗೆ, ಈ ಪ್ರಕರಣದ A1 ಆರೋಪಿ ಮತ್ತು ಮಾಫಿ ಸಾಕ್ಷಿ. ಧಾರವಾಡದ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. CRPF ಭದ್ರತೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಕೊಲೆ ನಡೆದಾಗ ನಾವು ಇದೇ ವೃತ್ತದ ಬಳಿ ಇದ್ದೀವು ಅಂತ ಹೇಳಿದ್ದ. ಕೊಲೆ ನಡೆದಂತಹ ದಿನ 2016 ಜೂನ್ 16ನೇ ತಾರೀಕು. ಅವತ್ತು ಕೂಡ ನಾವು ಇಲ್ಲೇ ಇದ್ವಿ. ಕೊಲೆ ನಡೆದಂತಹ ದಿನ ಇದೇ ವೃತ್ತದ ಬಳಿ ನಾವಿದ್ದವು. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಪ್ರಕಟವಾಗುತ್ತದೆ ಅಂತ ಹೇಳಿದ್ದ. ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅಂತ ಕಾದ್ ನೋಡೋಣ ಅಂತ ಮಾಫಿ ಸಾಕ್ಷಿ ಬಸವರಾಜ್ ಮುತ್ತಿಗೆ ಮಾತನಾಡಿ. ಅಂದ್ರೆ ಹೋರಾಟ, ಈ ನಿಜವಾದ ಹೋರಾಟ ಪ್ರಾರಂಭ ಆಗೋದು ಇವತ್ತಿಂದ. ಈ ಹೋರಾಟಕ್ಕೆ ಇನ್ನೂ ದೇವ್ರು ನಮಗೆ ಹೆಚ್ಚಿನ ಶಕ್ತಿ ಕೊಡ್ಲಿ, ಬರುವಂತ ಏನೇ ತೊಂದರೆಗಳಿದ್ರು ಅವನ್ನ ನಿಭಾಯಿಸುವಂತ ಶಕ್ತಿ ಕೊಡ್ಲಿ ಅಂತೇಳಿ ನಾನು ಈ ದೇವ್ರ ಮೊರೆ ಹೋಗೇನಿ. ಯಾಕಂದ್ರೆ ಪ್ರಾರಂಭ ಆಗಿದ್ದು ಇಲ್ಲಿಂದನೇ, ಅದು ಇಲ್ಲಿಗೆ ಅಂತ್ಯ ಆಗಲಿ ಅಂತೇಳಿ ನಾನು ದೇವ್ರಿಗೆ ಬೇಡ್ಕೊಳಕ್ಕೆ ಈ ಕೆಸಿಡಿ ಗಣಪತಿ ಗುಡಿಗೆ ನಾವು ಬಂದಿದ್ದೆ. ನಾವು ಅವತ್ತು ಇಲ್ಲೇ ಇದ್ವಿ, ಮರ್ಡರ್ ನಡೆಯುವಂತ ಟೈಮ್ನಾಗ ನಾವು ಇದೇ ಜಾಗದೊಳಗಿದ್ವಿ. ಸೊ ಆ ಪಶ್ಚಾತ್ತಾಪ ನನಗೆ ಕಾಡ್ತಿತ್ತು. ಸೊ ಅದಕ್ಕೋಸ್ಕರ ಈಗ ದೇವಸ್ಥಾನಕ್ಕೆ ಬಂದಿದ್ದೆ. ಇನ್ನು ಶಾಸಕ ವಿನಯ್ ಕುಲಕರ್ಣಿ ಅವರ ಧಾರವಾಡದ ಮನೆಯಲ್ಲಿ ಯಾರೂ ಇಲ್ಲ, ಬಿಕೋ ಅಂತ ಇದೆ ಮನೆ. ಧಾರವಾಡದ ಬಾರಾಕೋರ್ಟಿ ಬಡಾವಣೆಯಲ್ಲಿನ ಮನೆಗೆ ಪ್ರತಿನಿತ್ಯ 100 ಜನ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಬರ್ತಾನೆ ಇದ್ರು. ಈಗ ಕುಟುಂಬದ ಎಲ್ಲರೂ ಕೂಡ ಬೆಂಗಳೂರಿನ ನಿವಾಸದಲ್ಲಿ ಬೀಡ್ಬಿಟ್ಟಿದ್ದಾರೆ. ಹಾಗಾಗಿ ಧಾರವಾಡದ ವಿನಯ್ ಕುಲಕರ್ಣಿಯವರ ನಿವಾಸ ಬಣಗುಡುತ್ತಾ ಇದೆ, ಯಾರೊಬ್ಬರೂ ಕೂಡ ಇಲ್ಲ. ವಿನಯ್ ಕುಲಕರ್ಣಿಯವರ ಧಾರವಾಡದ ನಿವಾಸದ ದೃಶ್ಯವನ್ನು ನೋಡ್ತಾ ಇದ್ವಿ. ಪ್ರತಿನಿತ್ಯ ಶಾಸಕ ಆಗಿರೋ ಕಾರಣದಿಂದ 100 ಸಂಖ್ಯೆಯಲ್ಲಿ ಬೆಂಬಲಿಗರು, ಪಕ್ಷದ ಕಾರ್ಯಕರ್ತರು, ಅವರ ಆಪ್ತರು ಎಲ್ಲರೂ ಕೂಡ ವಿಸಿಟ್ ಮಾಡ್ತಾನೆ ಇದ್ರು. ಬಟ್ ಈಗ ಬಿಕೋ ಅಂತ ಆಯ್ತು.
ವಿನಯ್ ಕುಲಕರ್ಣಿ ದೋಷಿ ಅಂತ ತೀರ್ಪು ಪ್ರಕಟವಾದ ಹಿನ್ನೆಲೆಯಲ್ಲಿ ಧಾರವಾಡದ ಗ್ರಾಮೀಣ ಕ್ಷೇತ್ರದ ಚುನಾವಣೆಗೆ ಆಗ್ರಹ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಮತ್ತೊಂದು ಬೈ ಎಲೆಕ್ಷನ್ ಆಗಬೇಕು ಅಂತ ಎಲೆಕ್ಷನ್ ಘೋಷಣೆ ಮಾಡುವಂತೆ ಜಾಲತಾಣಗಳಲ್ಲಿ ಪೋಸ್ಟ್ ಹರಿಬಿಡಲಾಗ್ತಾ ಇದೆ. ಪೋಸ್ಟ್ ವೈರಲ್ ಆಗ್ತಾ ಇದೆ. ಸುಮಾರು ಪೋಸ್ಟ್ಗಳನ್ನು ವೈರಲ್ ಮಾಡಲಾಗ್ತಾ ಇದೆ. ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರು ವಿನಯ್ ಕುಲಕರ್ಣಿ, ಕಾಂಗ್ರೆಸ್ ಶಾಸಕರು, ಶಿಕ್ಷೆ ಪ್ರಮಾಣ ಕೆಲವೇ ಕ್ಷಣಗಳಲ್ಲಿ ಪ್ರಕಟವಾಗಲಿದೆ. ಏನು ಬರುತ್ತೆ ಶಿಕ್ಷೆ ಪ್ರಮಾಣ ಅನ್ನೋದು ಗೊತ್ತಿಲ್ಲ ಇನ್ನು. ಆದರೆ ಈ ಮಧ್ಯದಲ್ಲಿ ಅಲ್ಲಿ ಆಗ್ರಹ, ಒಂದಿಷ್ಟು ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ. ಶಿಕ್ಷೆ ಪ್ರಮಾಣ ಪ್ರಕಟ ಆಗುವ ಮೊದಲೇ ಹಲವು ಪೋಸ್ಟ್ಗಳು ವೈರಲ್ ಆಗ್ತಾ ಇರೋದು. ಕುಲಕರ್ಣಿ ಕುಟುಂಬಕ್ಕೆ ಟಿಕೆಟ್ ಕೊಡಬಾರದು ಅಂತ ಪೋಸ್ಟ್ ಹರಿಬಿಡಲಾಗ್ತಾ ಇದೆ. ಜಾತಿ ಹಣಬಲ ಇರೋರಿಗೆ ಮಣೆ ಹಾಕಬಾರದು ಅಂತ ಪೋಸ್ಟ್ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಶಿಕ್ಷೆ ಪ್ರಮಾಣ ಪ್ರಕಟಿಸುವ ಮೊದಲನೇ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಉಪಚುನಾವಣೆ ಲೆಕ್ಕಾಚಾರ ಈಗಾಗಲೇ ಶುರುವಾಗಿದೆ.